ಐದನೇ ದಿನವೂ ಮುಂದುವರಿದ ಇಂಡಿಗೋ ಅವ್ಯವಸ್ಥೆ. ಟೇಕ್ ಆಫ್ ಆಗ್ತಾ ಇಲ್ಲ ವಿಮಾನ. ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಶುಕ್ರವಾರ 1,000 ಇಂಡಿಗೋ ವಿಮಾನಗಳ ಸಂಚಾರ ರದ್ದುಪಡಿಸಲಾಗಿದೆ. ಐದನೇ ದಿನವೂ ಕೂಡ ಮುಂದುವರಿತಾ ಇದೆ ಇಂಡಿಗೋ ಅವ್ಯವಸ್ಥೆ. ಟೇಕ್ ಆಫ್ ಆಗ್ತಾ ಇಲ್ಲ ವಿಮಾನ. ಪ್ರಯಾಣಿಕರು ಒಂದು ಕಡೆ ಪರದಾಟವನ್ನ ಪಡ್ತಾ ಇದ್ದಾರೆ. ಶುಕ್ರವಾರ 1,000 ಇಂಡಿಗೋ ವಿಮಾನಗಳ ಸಂಚಾರ ರದ್ದುಪಡಿಸಲಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ದೇಶದ ಬಹುತೇಕ ಏರ್ಪೋರ್ಟ್ಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದಲ್ಲ ಎರಡಲ್ಲ 5 ದಿನಕ್ಕೆ ಒಂದು ಕಾಲಿಟ್ಟಿದೆ. ಈಗಲೂ ಕೂಡ ಇಂಡಿಗೋ ವಿಮಾನ ಹಾರಾಟ ಮಾತ್ರ ಕಾಣಿಸ್ತಾ ಇಲ್ಲ. ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಒಂದು ರೀತಿಯಾಗಿ ಬಸ್ ಸ್ಟ್ಯಾಂಡ್ ರೀತಿಯಾಗಿ ಕಂಗೊಳಿಸ್ತಾ ಇದೆ ವಿಮಾನ ನಿಲ್ದಾಣ. ಜನದಟ್ಟಣೆ ಜಾಸ್ತಿ ಆಗ್ತಾನೆ ಇದೆ. ಸಿಬ್ಬಂದಿಗಳ ವಿರುದ್ಧ ಪ್ರಯಾಣಿಕರು ಆಕ್ರೋಶಕ್ಕೆ ಒಳಗಾಗ್ತಾ ಇದ್ದಾರೆ. ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ. ಒಂದು ಕಡೆ ರೀಫಂಡ್ ಅಮೌಂಟ್ ಕೂಡ ಬರ್ತಾ ಇಲ್ಲ. ಅದಕ್ಕೆ 7 ದಿನ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಒಂದು ಕಡೆ ಅಕೊಮಡೇಷನ್ ಕೂಡ ಕೊಡ್ತಾ ಇಲ್ಲ. ಯಾವುದೇ ಒಂದು ಸೌಲಭ್ಯಗಳು ಕೂಡ ಸಿಗ್ತಾ ಇಲ್ಲ ಅಂತ ಹೇಳಿ ಮೊದಲೇ ಸೂಚನೆಗಳನ್ನು ತಿಳಿಸಬಹುದಿತ್ತು. ಯಾಕಂತ ಹೇಳಿದ್ರೆ ಒಂದಿನ ಆದ್ರೆ ತಡ್ಕೊಳ್ಬಹುದು, 2 ದಿನ ತಡ್ಕೊಳ್ಬಹುದು. ಆದ್ರೆ ಸತತವಾಗಿ 5ನೇ ದಿನಕ್ಕೆ ಬಂದು ಕಾಲಿಟ್ಟಿದೆ. 5 ದಿನಗಳಾದ್ರೂ ಕೂಡ ಸಂಸ್ಥೆಯಿಂದ ಯಾವುದೇ ಒಂದು ಮಾಹಿತಿ ಇಲ್ಲ. 5ನೇ ದಿನವೂ ಮುಂದುವರಿತಾನೆ ಇದೆ ಇಂಡಿಗೋದ ಅವ್ಯವಸ್ಥೆ. ಒಂದು ಕಡೆ ಸಿಬ್ಬಂದಿಯ ಕೊರತೆ ಅಂತ ಹೇಳ್ತಾರೆ. ಸಿಬ್ಬಂದಿಯ ಕೊರತೆಯಿಂದ ಈ ರೀತಿಯಾಗಿ ಇಷ್ಟೊಂದು ಜನಕ್ಕೆ, ನೂರಾರು ಸಾವಿರಾರು ಜನಕ್ಕೆ ತೊಂದರೆ ಆಗ್ತಾ ಇದೆ. ಒಂದು ದಿನ ಆದ್ರೆ ಸಹಿಸ್ಕೊಳ್ಬಹುದು, 2 ದಿನ ಆದ್ರೂ ಕೂಡ ಸಹಿಸ್ಕೊಳ್ಬಹುದು. ಒಂದು ಕಡೆ ಅಲ್ಲಿ ಇರೋದಕ್ಕೂ ಆಗ್ತಾ ಇಲ್ಲ, ಕುತ್ಕೊಳ್ಳೋದಕ್ಕೂ ಸಹ ಜಾಗ ಇಲ್ಲ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು, ಜನದಟ್ಟಣೆ ಜಾಸ್ತಿನೇ ಆಗ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇದು ಏರ್ಪೋರ್ಟ್ ಅಂತ ಹೇಳಿ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಒಂದು ಶಿಸ್ತು ಆಗಿರ್ಬೋದು, ಅಥವಾ ಕುತ್ಕೊಳ್ಳೋದಕ್ಕೆ ಜಾಗ ಆಗಿರ್ಬೋದು, ಸರಿಯಾದ ವ್ಯವಸ್ಥೆ ಆಗಿರ್ಬೋದು, ಏನು ಕೂಡ ಸಿಗ್ತಾ ಇಲ್ಲ. ಎಲ್ಲರೂ ಕೂಡ ಲಗೇಜ್ಗಳನ್ನ ಇಟ್ಕೊಂಡು ಕಾಯ್ಕೊಂಡಿದ್ದಾರೆ. ಆದ್ರೆ ಫ್ಲೈಟ್ ಹಾರಾಟ ಮಾತ್ರ ಕಾಣಿಸ್ತಾ ಇಲ್ಲ. ಇಂಡಿಗೋ ವಿಮಾನಗಳ ಹಾರಾಟ ವೈಪರೀತ್ಯ ಹಿನ್ನೆಲೆಯಲ್ಲಿ ಪ್ರಯಾಣಿಕರಿಗೆ ಕ್ಷಮೆ ಕೇಳಿದ ಇಂಡಿಗೋ ಏರ್ಲೈನ್ಸ್ ಸಂಸ್ಥೆ. ವಿಮಾನ ಸಂಚಾರ ವ್ಯತ್ಯಯದಿಂದ ಪ್ರಯಾಣಿಕರಿಗೆ ಸಮಸ್ಯೆ ಆಗ್ತಾ ಇದೆ. ಕೆಲವು ದಿನಗಳಿಂದ ಪ್ರಯಾಣಿಕರು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಪ್ಯಾಸೆಂಜರ್ ಅನುಭವಿಸಿದ ಕಷ್ಟಕ್ಕೆ ನಮ್ಮ ವಿಷಾದವಿದೆ. ನಾವು ಪ್ರಯಾಣಿಕರ ಕಷ್ಟವನ್ನ ಅರ್ಥ ಮಾಡಿಕೊಂಡಿದ್ದೇವೆ. ಇಂಡಿಗೋ ವಿಮಾನಗಳ ಹಾರಾಟ ವೈಪರೀತ್ಯ ಹಿನ್ನೆಲೆಯಲ್ಲಿ ಪ್ರಯಾಣಿಕರಿಗೆ ಕ್ಷಮೆ ಕೇಳಿದ ಇಂಡಿಗೋ ಏರ್ಲೈನ್ಸ್ ಸಂಸ್ಥೆ. ನಾವು ನಮ್ಮ ವಿಶ್ವಾಸಾರ್ಹತೆಗೆ ಹೆಸರುವಾಸಿಯಾಗಿದ್ದೇವೆ. ಕೆಲವು ದಿನಗಳಿಂದ ಗಂಭೀರ ಬಿಕ್ಕಟ್ಟನ್ನ ಎದುರಿಸ್ತಾ ಇದ್ದೇವೆ. 3 ದಿನದ ಒಳಗೆ ಬಿಕ್ಕಟ್ಟನ್ನ ಪರಿಹರಿಸುವಂತ ಭರವಸೆಯನ್ನು ಕೂಡ ಕೊಟ್ಟಿದೆ. ಆದರೆ ಇವಾಗ ಕ್ಷಮೆ ಕೇಳಿ ಏನು ಕೂಡ ಪ್ರಯೋಜನಗಳಿಲ್ಲ. ಯಾಕಂತ ಹೇಳಿದ್ರೆ ಮೊದಲನೇ ದಿನ ಆದಾಗಲೂ ಕೂಡ ಯಾಕೆ ತಡವಾಗ್ತಾ ಇದೆ, ಅಥವಾ ಯಾವಾಗ ವಿಮಾನ ಸಂಚಾರ ಮತ್ತೆ ಆರಂಭವಾಗಬಹುದು ಎನ್ನುವಂಥ ಮಾಹಿತಿ ಆದರೂ ಕೊಡ್ಬೋದಿತ್ತು. ಏನೂ ಇಲ್ಲದೆ ಪ್ರಯಾಣಿಕರು ಇವಾಗ ಸ್ಟಾರ್ಟ್ ಆಗುತ್ತೆ, ಈಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ರಾತ್ರಿ ಇಡೀ ಬೆಳಗಿನ ಜಾವ ತನಕನೂ ಕೂಡ ಕುತ್ಕೊಳ್ಳೋಕ್ಕೂ ಸಹ ಜಾಗ ಇಲ್ಲದೆ ಪರದಾಡಿದ್ದಾರೆ. ತಮ್ಮ ಲಗೇಜ್ಗಳನ್ನೆಲ್ಲ ಇಟ್ಕೊಂಡು, ಚಿಕ್ಕ ಮಕ್ಕಳನ್ನ ಹಿಡ್ಕೊಂಡು. ಒಂದು ಕಡೆ ನೋಡಿದ್ರೆ ರಿಸೆಪ್ಷನ್ ಕೂಡ ಆನ್ಲೈನಲ್ಲೇ ನಡೆದು ಹೋಯಿತು. ತುರ್ತು ನಿಮಿತ್ತ, ಅನಿವಾರ್ಯತೆ ನಿಮಿತ್ತ, ಪರ್ಸನಲ್ ಕೆಲಸಗಳು ಎಲ್ಲವನ್ನೂ ಕೂಡ, ಮೀಟಿಂಗ್ ಇರುತ್ತೆ, ಹಾಸ್ಪಿಟ್ಲಿಗೆ ಹೋಗೋ ಕೆಲಸಗಳು ಇರುತ್ತೆ, ನಾನಾ ಕಾರಣಗಳು ಇರುತ್ತೆ. ಎಲ್ಲ ಕಾರ್ಯಗಳನ್ನು ಕೂಡ ಈಗ ಕ್ಯಾನ್ಸಲ್ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಉಂಟಾಗಿದೆ. ಈಗ ಕ್ಷಮೆ ಕೇಳ್ತಿದೆ ಇಂಡಿಗೋ ಏರ್ಲೈನ್ಸ್ ಸಂಸ್ಥೆ. ಕೆಲಸವನ್ನು ಮೊದಲೇ ಮಾಡ್ಬೋದಿತ್ತು, ಅಥವಾ ಮೊದಲೇ ಇನ್ಫಾರ್ಮೇಷನ್ ಅನ್ನು ಕೊಡ್ಬೋದಿತ್ತು. ಯಾಕಂತ ಹೇಳಿದ್ರೆ ಪ್ರಯಾಣಿಕರು ವಿಮಾನ ನಿಲ್ದಾಣಕ್ಕೆ ಬಂದು ಕಾಯುವಂಥ ಪರಿಸ್ಥಿತಿ ಉಂಟಾಯಿತು. ಕಾದ್ರೂ ಕೂಡ ಅಲ್ಲಾದ್ರೂ ಹೇಳ್ಬೋದಿತ್ತು, ಇಲ್ಲ ವಿಮಾನ ಹಾರಾಟವನ್ನು ರದ್ದುಪಡಿಸ್ತೇವೆ ಅನ್ನುವಂಥ ಮಾಹಿತಿ ಅನ್ನೋದ್ರು ಕೊಡ್ಬೋದಿತ್ತು, ಅಥವಾ ಅವ್ರು ಪೇ ಮಾಡಿದಂಥ ಹಣವನ್ನಾದ್ರೂ ವಾಪಸ್ ಕೊಡ್ಬೋದಿತ್ತು. ಏನು ಕೂಡ ಇಲ್ಲ. ವಿಮಾನ ಹಾರಾಟ ರದ್ದು. ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಇಂಡಿಗೋ ಸಂಸ್ಥೆಯ ಬಿಕ್ಕಟ್ಟಿನ ಬಗ್ಗೆ ತನಿಖೆಗೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಉನ್ನತ ಮಟ್ಟದ ತನಿಖೆಗೆ ಸೂಚಿಸಿದ ಕೇಂದ್ರ ಸರ್ಕಾರ. ವಿಮಾನಯಾನ ಸಚಿವ ರಾಮ್ ಮೋಹನ್ ರಾಯ್ಡು ಆದೇಶವನ್ನು ಹೊರಡಿಸಿದ್ದಾರೆ. ಏನಾಗಿದೆ, ಯಾವ ಕಾರಣಕ್ಕೋಸ್ಕರ ಇಂಡಿಗೋ ಫ್ಲೈಟ್ ಅನ್ನ ರದ್ದು ಮಾಡಲಾಗಿದೆ, ವಿಮಾನ ಹಾರಾಟ ರದ್ದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೋಸ್ಕರ ರದ್ದು ಮಾಡಲಾಗಿದೆ ಅಂತ ಹೇಳಿ ತನಿಖೆ ನಂತರ ತಿಳಿದು ಬರುತ್ತೆ. ಇಂಡಿಗೋ ಸಂಸ್ಥೆಯ ಬಿಕ್ಕಟ್ಟಿನ ಬಗ್ಗೆ ತನಿಖೆಗೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಉನ್ನತ ಮಟ್ಟದ ತನಿಖೆಗೆ ಸೂಚಿಸಿದೆ ಕೇಂದ್ರ ಸರ್ಕಾರ. ವಿಮಾನಯಾನ ಸಚಿವ ರಾಮ್ ಮೋಹನ್ ರಾಯ್ಡು ಆದೇಶವನ್ನ ಕೊಟ್ಟಿದ್ದಾರೆ. We have given certain abeyance to the. We have observed that the new FDTL regulations, they started in November, which was 1 month before itself. And through the last 1 month also, we have been observing, and things were pretty much not to the extent of this, but there was no issue regarding the new FDTL norms that was observed. And the second thing is that the other airlines, Air India or the Akasa or SpiceJet, they have all adjusted and they have done the necessary this thing. But here, what was unanticipated suddenly, which has boomed into this because of the mismanagement that has happened at the Indigo regarding their crew, that is why this incident has happened, which is why
to ensure normalcy is there at the earliest, we have given certain abeyance to the FDTL norms to Indigo. But on the other side, because we have observed this only in Indigo, so we have established a committee which will inquire into all this so that they can establish where things went wrong and who did it wrong. And we are going to take necessary action on that also. This thing shouldn't be left unattended. We are taking strict action on this so that whoever was responsible into this needs to pay for it. ಇಂಡಿಗೋ ವಿಮಾನಗಳ ಹಾರಾಟ ವೈಪರೀತ್ಯ ಹಿನ್ನೆಲೆಯಲ್ಲಿ ದೆಹಲಿ ಏರ್ಪೋರ್ಟ್ನಲ್ಲಿ ರಾತ್ರಿ ಕನ್ನಡಿಗರು ಪರದಾಡಿದ್ದಾರೆ. ದೆಹಲಿಯಿಂದ ಬೇರೆಡೆಗೆ ಹೋಗುವವರು ಪರದಾಟವನ್ನು ಪಟ್ಟಿದ್ದಾರೆ. ಇಂಡಿಗೋ ಏರ್ಲೈನ್ಸ್ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಒಂದು ಕಡೆ ಬೇರೆ ಕಡೆಯಿಂದ ಬೆಂಗಳೂರಿಗೆ ಬರೋದಕ್ಕೂ ಕೂಡ ಆಗ್ತಾ ಇಲ್ಲ, ಒಂದು ಕಡೆ ಈ ಕಡೆಯಿಂದಲೂ ಕೂಡ ನಾನಾ ಭಾಗಗಳಿಗೆ ಹೋಗುವಂತವರು ಪರದಾಡ್ತಾ ಇದ್ದಾರೆ. ದೆಹಲಿ ಏರ್ಪೋರ್ಟ್ನಲ್ಲಿ ರಾತ್ರಿಯಿಡೀ ಕನ್ನಡಿಗರು ಪರದಾಡಿದ್ದಾರೆ. ದೆಹಲಿಯಿಂದ ಬೇರೆಡೆಗೆ ಹೋಗೋರ ಪರದಾಟ ಕೂಡ ಜಾಸ್ತಿ ಆಗಿದೆ. ಇಂಡಿಗೋ ಏರ್ಲೈನ್ಸ್ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಕಣ್ಮುಂದನೆ ಕಾಣಿಸ್ತಾ ಇದೆ ಪ್ರಯಾಣಿಕರು ಯಾವ ರೀತಿಯಾಗಿ ಕಷ್ಟಪಡ್ತಿದ್ದಾರೆ ಅಂತ ಹೇಳಿ. ಆದರೂ ಕೂಡ ಯಾವುದೋ ಒಂದು ಸಣ್ಣ ಸೂಚನೆಯೂ ಇಲ್ಲದೆ ಅಥವಾ ಇಲ್ಲ ಹಾರಾಟವನ್ನು ನಡೆಸೋದಿಲ್ಲ, ರದ್ದುಪಡಿಸಿದ್ದೀವಿ ಅಂತನಾದರೂ ಕೂಡ ಒಂದು ಸಣ್ಣ ಸೂಚನೆಯನ್ನು ಕೂಡ ಇವರು ಬರೋದಕ್ಕೆ ಮುಂಚೆನೂ ಕೊಡ್ಬೋದಿತ್ತು, ಅಥವಾ ಈಗ ಸದ್ಯಕ್ಕಂತೂ ಹಾರಾಟ ಇಲ್ಲ ಅನ್ನುವಂಥ ಮಾಹಿತಿಯನ್ನಾದರೂ ಕೊಡ್ಬೋದಿತ್ತು. ಆದರೆ ಯಾವುದೇ ಮಾಹಿತಿಯನ್ನು ಕೊಡದೆ ಈ ರೀತಿಯಾಗಿ ಅವ್ಯವಸ್ಥೆ ಕಂಡು ಬರ್ತಾ ಇದೆ. ಇದು ನಿಜವಾಗ್ಲೂ ಕೂಡ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳ್ಬೋದು. ಒಂದು ಕಡೆ ಸಿಬ್ಬಂದಿಯ ಹತ್ರ ಜಗಳ ಆಡ್ತಾ ಇದ್ದಾರೆ, ಬೇಕಾದಂಥ ಸೌಲಭ್ಯಗಳನ್ನಾದರೂ ಕೊಡಿ, ಯಾಕೆಂತ ಹೇಳಿದ್ರೆ ಒಂದು ಬಾಟಲ್ ನೀರು ತಗೊಳ್ಳೋದಕ್ಕೂ ಕೂಡ ಕಷ್ಟ ಆಗುತ್ತೆ, ರಿಫಂಡ್ ಆದರೂ ಮಾಡಿ, ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆನಾದರೂ ಮಾಡಿ, ಅಥವಾ ಅಟ್ಲೀಸ್ಟ್ ಒಂದು ಬೇಸಿಕ್ ಕುಳಿತುಕೊಳ್ಳೋದಕ್ಕಾದ್ರೂ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಅದು ಏನೂ ಸಹ ಇಲ್ಲದೆ ಬೇಕಾಬಿಟ್ಟಿಯಾಗಿ ಒಂದು ರೀತಿಯಾಗಿ ಜನದಟ್ಟಣೆ ಜಾಸ್ತಿ ಆಗ್ತಾ ಇದೆ. ಇಂಥ ಸಮಯದಲ್ಲಿ ಏನು ಅನಾಹುತಗಳು ಬೇಕಾದರೂ ಆಗಬಹುದು. ಒಂದು ಪ್ರಾಣ ಹೋದ್ರೂ ಕೂಡ ಆಶ್ಚರ್ಯ ಇಲ್ಲ, ಯಾಕಂತ ಹೇಳಿದ್ರೆ ಆ ಪರಿಸ್ಥಿತಿ ನಿರ್ಮಾಣವಾಗಿದೆ, ಅಷ್ಟು ಜನದಟ್ಟಣೆ ಜಾಸ್ತಿ ಆಗಿದೆ. ಇಲ್ಲ ಇವಾಗ ವಿಮಾನ ಹಾರಾಟ ಆರಂಭ ಆಗಬಹುದು ಅಂತೇಳಿ ಪ್ರಯಾಣಿಕರು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಆದರೆ ಅವರ ನಿರೀಕ್ಷೆ ಕೂಡ 5 ದಿನದಿಂದನೂ ಕೂಡ ನಾಶ ಆಗಿ ಹೋಗಿದೆ. ಇಂಡಿಗೋ ಏರ್ಲೈನ್ಸ್ ವಿರುದ್ಧ ಪ್ರಯಾಣಿಕರು ಕಿಡಿಕಾರ್ತಾ ಇದ್ದಾರೆ. ಯಾಕೆ ಸರಿಯಾದ ಮಾಹಿತಿಯನ್ನ ಒದಗಿಸ್ತಾ ಇಲ್ಲ? ಇದೊಂದು ರೀತಿಯಾಗಿ ಇಂಡಿಗೋ ವಿಮಾನ ಒಂದು ಭರವಸೆಯನ್ನ, ನಂಬಿಕೆಯನ್ನ ಕಳೆದುಕೊಳ್ಳುತ್ತಾ ಇನ್ನೊಂದ್ಸರಿ ಇಂಡಿಗೋ ವಿಮಾನವನ್ನ ಬುಕ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಯೋಚನೆ ಮಾಡ್ತಾರೆ. ದೆಹಲಿಯಿಂದ ಬೇರೆಡೆಗೆ ಹೋಗೋರು ಪರದಾಡ್ತಾ ಇದ್ದಾರೆ. ಯಾಕೆ ಸಂಸ್ಥೆ ಈ ರೀತಿಯಾಗಿ ಬೇಜವಾಬ್ದಾರಿಯನ್ನು ತೋರಿಸ್ತಾ ಇದೆ? ಒಂದು ಕಡೆ ಮಕ್ಕಳನ್ನ ಇಟ್ಕೊಂಡು, ವಯಸ್ಸಾದವ್ರನ್ನ ಇಟ್ಕೊಂಡು ಬೇರೆ ಬೇರೆ ಕಾರಣಗಳಿಗೆ, ನಾನಾ ಕಾರಣಗಳಿಗೋಸ್ಕರ ಬೇರೆಡೆಗೆ ಹೋಗೋರು ಕಾಯ್ತಾ ಇರ್ತಾರೆ. ಎಮರ್ಜೆನ್ಸಿ ಇರುತ್ತೆ. ಆದರೂ ಕೂಡ ಎಷ್ಟೇ ಎಮರ್ಜೆನ್ಸಿ ಇದ್ರೂ, ಪ್ರಾಣ ಹೋಗುವಂಥ ಪರಿಸ್ಥಿತಿ ಇದ್ರೂ ನಾವಲ್ಲಿ ಹೋಗಲೇಬೇಕು ಅಂತ ಹೇಳಿದ್ರು ಕೂಡ ಹೋಗೋದಕ್ಕೆ ಮಾತ್ರ ಸಾಧ್ಯ ಆಗ್ತಾ ಇಲ್ಲ. ನೆನ್ನೆ ಕೂಡ ನೋಡಿದ್ವಿ, ಅಸ್ಥಿಯನ್ನು ಇಟ್ಕೊಂಡು, ತಂದೆ ಅಸ್ಥಿಯನ್ನು ಇಟ್ಕೊಂಡು ವಿಸರ್ಜನೆ ಮಾಡಬೇಕು ಅಂತ ಹೇಳಿ ಮಕ್ಕಳು ಕಾಯ್ತಾ ಇದ್ರು. ಇದೆಲ್ಲವೂ ಕೂಡ ಅಮಾನವೀಯ ದೃಶ್ಯ. ಒಂದು ಕಡೆ ರಿಸೆಪ್ಷನ್ ಕೂಡ ಆನ್ಲೈನಲ್ಲಿ ನಡೆದು ಹೋಯ್ತು. ಈ ರೀತಿಯಾಗಿ ಎಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ. ಒಂದು ದಿನ ವಿಮಾನ ಹಾರಾಟ ಇಲ್ಲ ಅಂತ ಹೇಳಿದ್ರೆ ಎಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ. ಒಂದು ಹೋಗ್ಲಿ, ಈಗ 5 ದಿನ ಆಗೋಯ್ತು. ಎಷ್ಟು ಸಮಸ್ಯೆಗಳು ಆಗಿರಬಹುದು, ಎಷ್ಟು ಪ್ಲಾನ್ಸ್ಗಳು ಕ್ಯಾನ್ಸಲ್ ಆಗಿರಬಹುದು, ಎಷ್ಟು ಅನಿವಾರ್ಯ ಇತ್ತು, ಎಲ್ಲವೂ ಕೂಡ ಕ್ಯಾನ್ಸಲ್ ಆಗಿ ಹೋಗಿದೆ. ಹಾಗಾದ್ರೆ ಮತ್ತೆ ಯಾವಾಗ ವಿಮಾನ ಹಾರಾಟ ಆರಂಭವಾಗುತ್ತೆ ಅನ್ನೋದು ಕೂಡ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಇದರ ಪರ್ಯಾಯ ಮಾರ್ಗವಾಗಿ ಬೇರೆಡೆ ಉಪಾಯವನ್ನು ಕೂಡ ಮಾಡಿಕೊಡ್ಬೇಕು ಅಂತ ಹೇಳಿ ಒಂದು ಕಡೆ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೇಶಾದ್ಯಂತ ಇಂಡಿಗೋ ವಿಮಾನ ಅವ್ಯವಸ್ಥೆ ಕಂಡು ಬರ್ತಾ ಇದೆ. ಇವರಿಗೆ 1500 ವಿಮಾನಗಳ ಹಾರಾಟ ದಿಢೀರ್ ರದ್ದುಪಡಿಸಲಾಗಿದೆ. ಬೆಂಗಳೂರಿನಲ್ಲಿ 124, ಮುಂಬೈನಲ್ಲಿ 109 ಫ್ಲೈಟ್ ಅನ್ನ ರದ್ದು ಮಾಡಿದ್ದಾರೆ. ಪುಣೆಯಲ್ಲಿ 42, ತ್ರಿಪುರಂನಲ್ಲಿ 6 ಇಂಡಿಗೋ ಫ್ಲೈಟ್ ಅನ್ನು ರದ್ದುಪಡಿಸಲಾಗಿದೆ. ಅಹಮದಾಬಾದ್ನಲ್ಲಿ 19 ವಿಮಾನಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಚೆನ್ನೈನಲ್ಲಿ 29 ವಿಮಾನಗಳ ಹಾರಾಟವನ್ನು ರದ್ದುಪಡಿಸಲಾಗಿದೆ. ಒಟ್ಟಾರೆಯಾಗಿ 1000 ವಿಮಾನ ಹಾರಾಟವನ್ನು ರದ್ದುಪಡಿಸಲಾಗಿದೆ. ದೇಶಾದ್ಯಂತ ಇಂಡಿಗೋ ವಿಮಾನದ ಅವ್ಯವಸ್ಥೆ 5 ದಿನಗಳಿಂದ ನೋಡ್ತಾ ಇದ್ದೇವೆ. ಇವರಿಗೂ ಕೂಡ 1500 ವಿಮಾನಗಳ ಹಾರಾಟವನ್ನು ರದ್ದುಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ 124 ವಿಮಾನಗಳನ್ನು ರದ್ದುಪಡಿಸಲಾಗಿದೆ. ಪುಣೆಯಲ್ಲಿ 42, ತ್ರಿಪುರಂನಲ್ಲಿ 6 ಇಂಡಿಗೋ ಫ್ಲೈಟ್ ಅನ್ನು ರದ್ದುಪಡಿಸಲಾಗಿದೆ. ಅಹಮದಾಬಾದ್ನಲ್ಲಿ 19 ವಿಮಾನಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಈಗ ಸ್ಟಾರ್ಟ್ ಆಗುತ್ತೆ, ನಾಳೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಕೂಡ ಕಾಯ್ತಾ ಇದ್ದಾರೆ. ಎಷ್ಟು ಕಾದರೂ ಕೂಡ ಇಂಡಿಗೋ ಸಂಸ್ಥೆಯಿಂದ ಯಾವುದೇ ಒಂದು ಮಾಹಿತಿ ಕೂಡ ಸಿಗ್ತಾ ಇಲ್ಲ. ಒಂದು ಕಡೆ ಸಿಬ್ಬಂದಿಗಳ ಜೊತೆ ಜಗಳವಾಡುವಂತಹ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಾ. ಸಿಬ್ಬಂದಿಗಳು ಕೂಡ ಅಷ್ಟೇ ಕಾಮಾಗಿ ವರ್ತನೆಯನ್ನು ಮಾಡಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಪ್ರಯಾಣಿಕರು ಆಬ್ವಿಯಸ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಲೇಬೇಕು.
ಒಂದು ಕಡೆ ಅಳ್ತಾ ಇದ್ದಾರೆ, ಎಷ್ಟು ಎಮರ್ಜೆನ್ಸಿ ಇರುತ್ತೋ. ಚೆನ್ನೈನಲ್ಲಿ 29 ವಿಮಾನಗಳ ಹಾರಾಟ ರದ್ದುಪಡಿಸಲಾಗಿದೆ. ಒಟ್ಟಾರೆಯಾಗಿ 1500 ವಿಮಾನಗಳ ಹಾರಾಟವನ್ನು ರದ್ದುಪಡಿಸಿದ್ದಾರೆ. ದೇಶಾದ್ಯಂತ ಇಂಡಿಗೋ ವಿಮಾನ ಅವ್ಯವಸ್ಥೆ ಕಂಡು ಪ್ರಯಾಣಿಕರು ಒಂದು ಕಡೆ ಬೈಕೊಳ್ತಾ ಇದ್ದಾರೆ, ಒಂದು ಕಡೆ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ರು, ನಿನ್ನೆ ಒಬ್ರು ಪ್ರಯಾಣಿಕರು ಕೂಡ ಮಾತನಾಡ್ತಾ ಇದ್ರು, ಈಗ ನಮ್ಮ ಹತ್ರ ದುಡ್ಡು ಕೂಡ ಇಲ್ಲ, ರೀಫಂಡ್ ಮಾಡಿ ಅಂತ ಹೇಳಿದ್ರೆ ರೀಫಂಡ್ ಮಾಡೋದಕ್ಕೂ ಕೂಡ 7 ದಿನ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಟ್ಲೀಸ್ಟ್ ಒಂದು ಕುಳಿತುಕೊಳ್ಳೋಕ್ಕಾದ್ರೂ ಜಾಗ ಮಾಡಬಹುದಲ್ಲ, ಯಾಕಿಷ್ಟು ಅವ್ಯವಸ್ಥೆ ಕಂಡು ಬರ್ತಾ ಇದೆ? ಇದು ಕೇವಲ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಅಲ್ಲ, ದೇಶಾದ್ಯಂತ ಎಲ್ಲ ಏರ್ಪೋರ್ಟ್ನಲ್ಲೂ ಕೂಡ ಇದೇ ಪರಿಸ್ಥಿತಿ ಉಂಟಾಗ್ತಾ ಇದೆ. ಚೆನ್ನೈನಲ್ಲೂ ಕೂಡ 29 ವಿಮಾನಗಳ ಹಾರಾಟವನ್ನು ರದ್ದುಪಡಿಸಿದ್ದಾರೆ. ಇಂಡಿಗೋ ಫ್ಲೈಟ್ ಹಾರಾಟ ರದ್ದು, ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಇಂಡಿಗೋ ವಿಮಾನವನ್ನು ರದ್ದುಪಡಿಸಲಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ಯಾಸೆಂಜರ್ಗಳು ಪರದಾಡ್ತಾ ಇದ್ದಾರೆ. ಇಂಡಿಗೋ ಫ್ಲೈಟ್ ಹಾರಾಟ ರದ್ದಾಗಿದೆ, ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಇಂಡಿಗೋ ವಿಮಾನ ರದ್ದಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ಯಾಸೆಂಜರ್ಗಳು ಪರದಾಡ್ತಾ ಇದ್ದಾರೆ. ಲಗೇಜ್ ಹೊತ್ಕೊಂಡು ಏರ್ಪೋರ್ಟ್ಗೆ ಜನ ಬರ್ತಾ ಇದ್ದಾರೆ. ಇಂದಾದ್ರೂ ಕೂಡ ಇಂಡಿಗೋ ಫ್ಲೈಟ್ ಹಾರಾಟ ನಡೆಸುವಂಥ ನಿರೀಕ್ಷೆಯನ್ನು ಇಟ್ಕೊಂಡು ಬರ್ತಾ ಇದ್ದಾರೆ. ಫ್ಲೈಟ್ ಹಾರಾಟ ನಡೆಸುವಂಥ ನಿರೀಕ್ಷೆಯಲ್ಲಿ ಜನ ಬರ್ತಾನೆ ಇದ್ದಾರೆ. ಆದರೆ ಯಾವ ಸೂಚನೆಯನ್ನು ಕೂಡ ಕೊಡ್ತಾ ಇಲ್ಲ. 4 ದಿನಗಳಿಂದ ಫ್ಲೈಟ್ಗಳಿಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಒಂದು ಹೇಳ್ಬೋದು, ಯಾತಕ್ಕೋಸ್ಕರ ನಿಲ್ಲಿಸಿದ್ದೀವಿ ವಿಮಾನ ಹಾರಾಟವನ್ನು, ಅಥವಾ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಕಾಯಿರಿ ಅಂತ ಕೂಡ ನಾದರೂ ಹೇಳ್ಬೋದಿತ್ತು. ಆದರೆ ಯಾವುದೇ ಒಂದು ಸೂಚನೆಗಳನ್ನು ಮಾಹಿತಿಗಳನ್ನು ಕೊಡದೆ ಈ ರೀತಿಯಾಗಿ ಅವ್ಯವಸ್ಥೆ ಕಂಡು ಬರ್ತಾ ಇದೆ. ಲಗೇಜ್ಗಳನ್ನು ಹೊತ್ಕೊಂಡು ಬರ್ತಾನೆ ಇದ್ದಾರೆ. ಒಂದು ಕಡೆ ಜನದಟ್ಟಣೆ ಜಾಸ್ತಿ ಆಗ್ತಾನೆ ಇದೆ. ಇದೆಲ್ಲ ಹೇಗೆ ಕಂಟ್ರೋಲ್ ಮಾಡಬೇಕು? ಒಂದು ಸೆಕ್ಯೂರಿಟಿ ಕೊಡೋದು ಕೂಡ ಕಮ್ಮಿಯೇ ಆಗುತ್ತೆ. ಯಾಕಂತ ಹೇಳಿದ್ರೆ ಒಂದು ರೀತಿಯಾಗಿ ಬಸ್ ಸ್ಟ್ಯಾಂಡ್ ರೀತಿಯಾಗಿ ಕಂಗೊಳಿಸ್ತಾ ಇದೆ. ಎಲ್ಲೆಂದರಲ್ಲಿ ಜನಗಳು ಹೇಗೆ ಬೇಕೋ ಹಾಗೆ ಬರ್ತಾ ಇದ್ದಾರೆ, ಲಗೇಜ್ಗಳನ್ನು ಹೊತ್ಕೊಂಡು ಬರ್ತಾ ಇದ್ದಾರೆ. ಇವತ್ತಾದರೂ ಕೂಡ ವಿಮಾನ ಹಾರಾಟ ಆಗುತ್ತಾ ಅಂತೇಳಿ ಪ್ರಯಾಣಿಕರು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಆ ನಿರೀಕ್ಷೆ ಹುಸಿಯಾಗುತ್ತಾ ಅಥವಾ ನಿಜವಾಗುತ್ತಾ ಅಂತೇಳಿ ಕೂಡ ಕಾದು ನೋಡಬೇಕಿದೆ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಇಂಡಿಗೋ ವಿಮಾನವನ್ನು ರದ್ದುಪಡಿಸಲಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ಯಾಸೆಂಜರ್ಗಳು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಕೇವಲ ಕೆಂಪೇಗೌಡ ಏರ್ಪೋರ್ಟ್ ಅಂತಲ್ಲ, ಎಲ್ಲ ಭಾಗಗಳಲ್ಲೂ ಕೂಡ ಇದೇ ರೀತಿಯಾಗಿ ಅವ್ಯವಸ್ಥೆ ಕಂಡು ಬರ್ತಾ ಇದೆ. ಅವ್ರೇನು ಮೆಸೇಜ್ ಕಳಿಸ್ತಾ ಇಲ್ಲ. ಈಗ ಬೋರ್ಡಿಂಗ್ ಪಾಸ್ ಇಶ್ಯೂ ಮಾಡಿದ್ದಾರೆ, ಇಲ್ಲಿ ಬಂದು ನೋಡಿದ್ರೆ ಓಲ್ಡ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಷ್ಟೊತ್ತಾಗೋದು ಏನಂತ ಯಾವುದು ಹೇಳ್ತಾ ಇಲ್ಲ ಸರ್. ಎಷ್ಟು ಟೈಮ್ ಹಿಡಿತದೆ ಏನು ಅಂತ ಹೇಳ್ತಾ ಇಲ್ಲ. 11 o'clock ಫ್ಲೈಟ್ ಇದೆ, ಅದೀಗ ಕೇಳಿದ್ರೆ ಓಲ್ಡ್ ಅಂತ ಹೇಳ್ತಾ ಇದ್ದಾರೆ. ಮಾಹಿತಿ ಕೊಡ್ತಾ ಇದ್ದಾರೆ, ಬಟ್ ನೆನ್ನೆ ಮೊನ್ನೆಗಿಂತ ಪರವಾಗಿಲ್ಲ ಅನ್ಸುತ್ತೆ. ಈಗ ಟೀ ಕಾಫಿ ಅದೆಲ್ಲ ಕೊಡ್ತಾ ಇದ್ದಾರೆ, ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಬಟ್ ನಮ್ಮ ಫ್ಲೈಟು ಓಲ್ಡ್ ಅಂತ ಹೇಳ್ತಾ ಇದ್ದಾರೆ. ನಾನು ಅಯೋಧ್ಯೆ ಹೋಗ್ಬೇಕೀಗ, ಅಯೋಧ್ಯೆಗೆ ಹೋಗ್ತಾ ಇದ್ದೀನಿ. ಅಯೋಧ್ಯೆಯಿಂದ ನೆಕ್ಸ್ಟ್ ಅಲ್ಲಿಂದ ಡೆಲ್ಲಿಗೆ ಹೋಗಬೇಕು, ಮಗನ ನೋಡೋಕೆ ಹೋಗ್ತಾ ಇದ್ದೀನಿ. ಹೌದು ಸರ್, ಹೌದು. ಇಬ್ಬರು, ನಾನು ಮಿಸ್ಸಸ್ ಇಬ್ಬರು ಹೋಗ್ತಾ ಇದ್ದೀವಿ. ಹೌದು ಹೌದು. ತುಂಬ ಪ್ರಾಬ್ಲಮ್ ಇದೆ ಸರ್. ಈಗ ನಾನು 200 ಕಿಲೋಮೀಟರ್ ಮೈಸೂರಿಂದ ಬಂದಿರೋದು. ನಾನೀಗ 200 ಕಿಲೋಮೀಟರ್ ಬರಬೇಕೀಗ. ಅವ್ರು ಕ್ಯಾನ್ಸಲ್ ಅಂತ ಅಲ್ಲೇ ಹೇಳಿದರೆ ನಾನು ಅಲ್ಲೇ ಬರ್ತಿರ್ಲಿಲ್ಲ. ಆಗ ಅದು ಮಾಡ್ತಿರಲಿಲ್ಲ, ಈಗ ಓಲ್ಡ್ ಮಾಡಿದ್ದಾರೆ. ಇಲ್ಲಿ ನೋಡಿ ಯಾವುದೇ ಕ್ಲಾರಿಟಿ ಕೊಡ್ತಾ ಇಲ್ಲ ನನಗೆ ಅವರು. ಇನ್ಫಾರ್ಮೇಷನ್ ಕೊಡ್ತಾರೆ, ಪರವಾಗಿಲ್ಲ ಸರ್, ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಟೀ ಕಾಫಿ ಎಲ್ಲ ಕೊಡ್ತಾ ಇದ್ದಾರೆ. ಈಗ ನೋಡಿ ಒಂದು 11 o'clock ಇದೆ, ಅಟ್ಲೀಸ್ಟ್ 9 o'clock ಬಿಡಬೇಕು ಈಗ. ಹೇಳ್ತಾ ಇದ್ದಾರೆ ಪರವಾಗಿಲ್ಲ ಸರ್, ಅದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಇಂಡಿಗೋ ಅವರು ಕೊಡ್ತಾ ಇದ್ದಾರೆ ಸರ್. ಹೌದು, ಶಂಕರಲಿಂಗೇಗೌಡ ಅಂತ ಸರ್ ನನ್ನ ಹೆಸರು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ದಟ್ಟಣೆ ಜಾಸ್ತಿ ಆಗ್ತಾನೆ ಇದೆ. ಕೊನೆಗೂ ಎಚ್ಚೆತ್ತ ಏರ್ಪೋರ್ಟ್ ಆಡಳಿತ ಮಂಡಳಿ. ಡಿಪಾರ್ಚರ್ ಗೇಟ್ ಮುಂಭಾಗ ಹೆಚ್ಚಿನ ಆಸನಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಪ್ರಯಾಣಿಕರಿಗೆ ಹೆಚ್ಚುವರಿ ಚೇರ್ ಹಾಕೊಂಡಿದ್ದಾರೆ. ಏರ್ಪೋರ್ಟ್ನ ಹೊರ ಮತ್ತು ಒಳಭಾಗದಲ್ಲಿ ಚೇರ್ಗಳ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಚೇರ್ಗಳ ಮೇಲೆ ನಿದ್ದೆಗೆ ಜಾರಿ ಕಾಲಹರಣ ಮಾಡ್ತಾ ಇದ್ದಾರೆ ಪ್ರಯಾಣಿಕರು. ಪಾಪ ಅವರಾದ್ರೂ ಏನ್ ಮಾಡಬೇಕಾಗುತ್ತೆ, ಕಾಲಹರಣ ಮಾಡೋದು ಬಿಟ್ಟು. ನಿನ್ನೆ ಎಲ್ಲ ಕೂಡ ಯಾವುದೇ ಒಂದು ಕುತ್ಕೊಳ್ಳೋದಕ್ಕೆ ಆಸನಗಳು ಸಹ ಇರಲಿಲ್ಲ. ಇವತ್ತೇನೋ ಸ್ವಲ್ಪ ಇನ್ಫಾರ್ಮೇಷನ್ ಅನ್ನು ಕೊಡ್ತಾ ಇದ್ದಾರೆ ಅಂತ ಕೂಡ ಒಬ್ರು ಪ್ರಯಾಣಿಕರು ಹೇಳ್ತಾ ಇದ್ರು. ಮೈಸೂರಿಂದ ಬಂದಿದ್ದೇವೆ, 11 ಗಂಟೆಗೆ ಫ್ಲೈಟ್ ಇತ್ತು, ಈಗ ಅದನ್ನು ಹೋಲ್ಡಲ್ಲಿ ಇಟ್ಟಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ರು. ಸ್ವಲ್ಪ ಇನ್ಫಾರ್ಮೇಷನ್ ಅನ್ನು ಕೊಡ್ತಾ ಇದ್ದಾರೆ, ಕಾಫಿ ಟೀ ಎಲ್ಲ ಕೊಡ್ತಾ ಇದ್ದಾರೆ. ಕೊನೆಗೂ ಇವಾಗ ಎಚ್ಚೆತ್ಕೊಂಡಿದ್ಯಾ? ಡಿಪಾರ್ಚರ್ ಗೇಟ್ ಮುಂಭಾಗನೇ ಹೆಚ್ಚಿನ ಆಸನಗಳ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಪ್ರಯಾಣಿಕರಿಗೆ ಹೆಚ್ಚುವರಿ ಚೇರನ್ನು ಹಾಕಿದ್ದಾರೆ ಸಿಬ್ಬಂದಿಯವರು, ಅಲ್ಲೇ ವಿಶ್ರಾಂತಿಯನ್ನು ಪಡ್ಕೊಳ್ಳಿ ಅಂತೇಳಿ. ಆದರೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾತಕ್ಕೋಸ್ಕರ ಹೋಲ್ಡಲ್ಲಿ ಇಟ್ಟಿದ್ದಾರೆ ಅನ್ನೋದು ಕೂಡ ಮಾಹಿತಿ ಸಿಗ್ತಾ ಇಲ್ಲ. ಏರ್ಪೋರ್ಟ್ನ ಒಳ ಮತ್ತು ಹೊರ ಭಾಗದಲ್ಲಿ ಹೆಚ್ಚಿನ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ.
ಕೊನೆಗೂ ಎಚ್ಚೆತ್ತುಕೊಂಡಿದೆ ಏರ್ಪೋರ್ಟ್ ಆಡಳಿತ ಮಂಡಳಿ. ಡಿಪಾರ್ಚರ್ ಗೇಟ್ನ ಮುಂಭಾಗ ಹೆಚ್ಚಿನ ಆಸನಗಳ ವ್ಯವಸ್ಥೆ ಕೂಡ ಆಗಿದೆ. ಪ್ರಯಾಣಿಕರಿಗೆ ಹೆಚ್ಚುವರಿ ಚೇರ್ ಅನ್ನು ಹಾಕಿದ್ದಾರೆ. ಇಂಡಿಗೋ ಫ್ಲೈಟ್ ಹಾರಾಟದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಾಣಿಸ್ತಾ ಇದೆ. ಬೆಳಗ್ಗೆಯಿಂದ ಹಾರಾಟ ಆರಂಭಿಸಿದ ಇಂಡಿಗೋ 11 ಫ್ಲೈಟ್. ಕೆಂಪೇಗೌಡ ಏರ್ಪೋರ್ಟ್ನಿಂದ 11 ವಿಮಾನಗಳ ಹಾರಾಟ ಅಂತೂ ಸ್ಟಾರ್ಟ್ ಆಗಿದೆ. ಏರ್ಪೋರ್ಟ್ ಒಳಗೆ ಹೋಗಲು ಮುಗಿಬೀಳ್ತಾ ಇದ್ದಾರೆ ಜನದಟ್ಟಣೆ ಜಾಸ್ತಿ ಆಗ್ತಾ ಇದೆ. ಸರತಿ ಸಾಲಿನಲ್ಲಿ ಕ್ಯೂನಲ್ಲಿ ಪ್ಯಾಸೆಂಜರ್ಸ್ಗಳು ನಿಂತಿದ್ದಾರೆ. ಅಂತೂ 11 ವಿಮಾನಗಳ ಹಾರಾಟ ಆರಂಭವಾಗಿದೆ. ಸ್ವಲ್ಪ ಮಟ್ಟದಲ್ಲಿ ಚೇತರಿಕೆ ಕಾಣಿಸ್ತಾ ಇದೆ. ಹೀಗಾಗಿ ಜನದಟ್ಟಣೆ ಕೂಡ ಜಾಸ್ತಿ ಆಗ್ತಾ ಇದೆ. ಸರತಿ ಸಾಲಿನಲ್ಲಿ ಕ್ಯೂನಲ್ಲಿ ನಿಂತುಕೊಂಡು ಕಾಯ್ತಾ ಇದ್ದಾರೆ. 11 ಹಾರಾಟಗಳು ಆಗ್ತಾ ಇದೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಫ್ಲೈಟ್ಗಳನ್ನು ಬಿಡುವ ಸಾಧ್ಯತೆ ಕೂಡ ಇದೆ. ಈಗ ಸ್ವಲ್ಪ ಚೇತರಿಸಿಕೊಂಡಿದೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ 11 ವಿಮಾನಗಳ ಹಾರಾಟ ಬೆಳಗ್ಗೆಯಿಂದ ಪ್ರಾರಂಭವಾಗಿದೆ. ಬೇರೆ ಬೇರೆ ಭಾಗದ ಜನರು ಕೂಡ ಏರ್ಪೋರ್ಟ್ಗೆ ಬರ್ತಾ ಇದ್ದಾರೆ. ತುರ್ತು ನಿಮಿತ್ತ, ಖಾಸಗಿ ಕಾರಣದ ನಿಮಿತ್ತ ಬೇರೆ ಬೇರೆ ಊರುಗಳಿಗೆ ಹೋಗೋರು ಕೂಡ ಇರ್ತಾರೆ. ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ಇಂಡಿಗೋ ಫ್ಲೈಟ್ ಹಾರಾಟ ಕೊನೆಗೂ ಸ್ವಲ್ಪ ಏನೋ ಚೇತರಿಸಿಕೊಂಡಿದೆ ಅಂತ ಹೇಳಿ ಕಾಣಿಸ್ತಾ ಇದೆ. ಬೆಳಗ್ಗೆಯಿಂದ 11 ವಿಮಾನಗಳ ಹಾರಾಟ ಆರಂಭವಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಹೆಚ್ಚಿನ ವಿಮಾನಗಳನ್ನ ಯಾವಾಗ ಮತ್ತೆ ಆರಂಭ ಆಗ್ಬೋದು ಅಂತ? ಖಂಡಿತವಾಗ್ಲೂ ನಿರೀಕ್ಷೆ ಏನು, ಒಂದು ಇಂಡಿಗೋ ಸಂಸ್ಥೆಯ ಒಂದು ವಿಮಾನ ರದ್ದು ಹಿನ್ನೆಲೆಯಲ್ಲಿ ಒಂದು 11 ವಿಮಾನ ಹಾರಾಟಕ್ಕೆ ಒಂದು ಅನುವು ಮಾಡಿಕೊಟ್ಟಿರುವಂತದ್ದು ಬಗಾಸುರನ ಬಂಡಿಗೆ ಬಕ್ಕಸೆಯ ಮಜ್ಜಿಗೆ ಅನ್ನುವಂತ ಸಾಮ್ಯತೆಗೆ ಒಂದು ಘಟನೆ ಸಾಕ್ಷಿ ಆಗುವಂತದ್ದು. ಏನು ಸಾವಿರಾರು ಸಂಖ್ಯೆಯಲ್ಲಿ, ನೂರಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯ ಒಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಓಡಾಡ್ಬೇಕಾಗಿದ್ದಂತ ವಿಮಾನಗಳು ಈಗಾಗಲೇ ಒಂದು 10-11 ವಿಮಾನಗಳ ಹಾರಾಟಕ್ಕೆ ಅನುವು ಮಾಡಿಕೊಟ್ಟಿರುವಂತದ್ದು. ಈಗಾಗಲೇ ಬಹುತೇಕ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಕಾಯ್ತಿದ್ರು ಸಹಿತ ಎಲ್ಲೋ ಅಷ್ಟು ಬೆರಳೆಣಿಕೆಯಷ್ಟು ವಿಮಾನಗಳನ್ನ ಹಾರಾಟಕ್ಕೆ ಅನುವು ಮಾಡಿಕೊಟ್ಟಿರುವಂತದ್ದು. ಈಗಾಗಲೇ ಬಹುತೇಕ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ನುಗ್ಗಲು ಉಂಟು ಮಾಡ್ಕೊಂಡಿರುವಂತದ್ದು. ತಾಮುಂದು ನಾಮುಂದು ಅನ್ನುವಂತ ನಿಟ್ಟಿನಲ್ಲಿ ಒಂದು ಟರ್ಮಿನಲ್ 1 ಅರೈವಲ್ ಅಲ್ಲಿ ಒಂದು ಜನಜೋಗಳಿ ಕಂಡು ಬಂದಿರುವಂತದ್ದು. ಇನ್ನು ಏನು ಈ ಒಂದು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜನಗಳು ಒಂದು ಸಾಟರ್ಡೆ ಸಂಡೇಸ್ ಆಗಿರೋದ್ರಿಂದ ವೀಕೆಂಡ್ ಮೂಡ್ ನಲ್ಲಿ ಹೊರ ಹೋಗ್ಬೇಕಾಗಿರುವಂತದ್ದು, ಹೊರ ರಾಜ್ಯಗಳಿಗೆ ಹೋಗ್ಬೇಕಾಗಿದ್ದಂತವರು ಒಂದು ದೊಡ್ಡ ಮಟ್ಟದಲ್ಲಿ ದಂಡೆ ಹರಿದು ಬಂದಿರುವಂತದ್ದು. ಇನ್ನು ಏನು ಈ ಒಂದು ಈಗ ಆಯಾಮಗಳಲ್ಲಿ ಏನೋ ಒಂದು ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿದ್ರು ಕೂಡ ಬಹುತೇಕ ಸಾವಿರಾರು ಗಟ್ಟಲೆ ವಿಮಾನಗಳನ್ನ ಒಂದು ತಡೆ ಹಿಡ್ಕೊಂಡು ಒಂದು ಸಾರ್ವಜನಿಕರಿಗೆ ಮತ್ತೆ ಪ್ರಯಾಣಿಕರಿಗೆ ತೊಂದರೆ ನೀಡ್ತಿರುವಂತ ಇಂಡಿಗೋ ವಿಮಾನದ ವಿರುದ್ಧ ಇಡೀ ಶಾಪ ಹಾಕೋದು ಇದು ಕಡಿಮೆನೂ ಏನು ಆಗಿಲ್ಲ. ಬಹುತೇಕ ಸಮಸ್ಯೆಗಳ ಆಗ್ರವಾಗಿಯೇ ಮಾರ್ಪಟ್ಟಿದೆ ಅಂತ ಹೇಳ್ಬೋದು ನಿರೀಕ್ಷಾ. ಈಗ ನಿಖರವಾದಂತ ಕಾರಣ ಏನಾದ್ರೂ ತಿಳಿದು ಬಂದಿದೆಯಾ? ಯಾತಕ್ಕೋಸ್ಕರ ಹೋಲ್ಡ್ ಅಲ್ಲಿ ಇಟ್ಟಿದ್ರು ಅಂತ ಹೇಳಿ ಏನಾದ್ರೂ ಗೊತ್ತಾಗ್ತಿದ್ಯಾ? ಅಥವಾ ಹೆಚ್ಚಿನ ಹಾರಾಟವನ್ನ ಮತ್ತೆ ಯಾವಾಗ ಸ್ಟಾರ್ಟ್ ಮಾಡಬಹುದು, ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಖಂಡಿತವಾಗ್ಲೂ ನಿರೀಕ್ಷೆ ಈ ಒಂದು ವಿಚಾರದಲ್ಲಿ ಯಾವುದೇ ಒಂದು ಇಂಡಿಗೋ ಸಂಸ್ಥೆ ಅಧಿಕಾರಿಗಳಾಗ್ಲಿ, ಸಂಬಂಧಪಟ್ಟ ವ್ಯವಸ್ಥಾಪಕರಾಗ್ಲಿ ಇಲ್ಲಿಯ ತನಕ ಇದೆ ಈ ಆಗು ಹೋಗುಗಳಿಗೆ ನಿಖರ ಕಾರಣ ಏನು ಅನ್ನುವಂಥದ್ದು ಇಲ್ಲಿ ತನಕ ಹೇಳ್ತಿರುವಂತದ್ದು ವಿಪರ್ಯಾಸವೇ ಸರಿ ಅನ್ನುವಂಥದ್ದು. ಏನು ಪ್ರಯಾಣಿಕರು ಡಬಲ್ ಬಿದ್ದು ಒಂದು ನಮ್ಮ ಟಿಕೆಟ್ ಕನ್ಫರ್ಮ್ ಆಗಿದೆಯಾ, ನಮ್ಮ ವಿಮಾನ ಎಷ್ಟೊತ್ತಿಗೆ ಹಾರಾಟ ಇದೆ ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಯಾವುದೇ ಒಂದು ಪ್ರತಿಕ್ರಿಯೆ ನಡೆದಿಲ್ಲ. ಒಂದು ಏನು ಉಡಾಪೆ ಉತ್ತರ ಇವತ್ತಾಗುತ್ತೆ ನಾಳೆ ಆಗುತ್ತೆ ನಿಮ್ಮ ಹಣನ ರಿಫಂಡ್ ಮಾಡ್ಕೊಡ್ತೀವಿ ಅನ್ನೋಂತ ಉಡಾಪೆ ಉತ್ತರಗಳನ್ನ ಒಂದು ಸಿಬ್ಬಂದಿಗಳು ನೀಡುವಂತದ್ದು. ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದ್ರು ಕೂಡ ಈ ಒಂದು ಏನು ಒಂದು ಹಾರಾಟ ನಿಷೇಧಕ್ಕೆ ಏನು ಕಾರಣ ಅನ್ನುವಂಥದ್ದು ಇಲ್ಲಿಯ ತನಕ ಒಂದು ಒಬ್ಬ ಸಂಬಂಧಪಟ್ಟ ಅಧಿಕಾರಿ ಆಗ್ಲಿ ಸಿಬ್ಬಂದಿ ಆಗ್ಲಿ ಇದ್ರ ಬಗ್ಗೆ ಚಕ್ಕರ್ ಎತ್ತಿರುವಂತದ್ದು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಡುವಂತ ನಿಟ್ಟಿನಲ್ಲಿ ಒಂದು ಇಂಡಿಗೋ ಸಂಸ್ಥೆ ಕಾರಣ ಆಗುತ್ತೆ ಅಂತ ಹೇಳ್ಬೋದು ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ರಾಮು ನಿಮ್ಮೆಲ್ಲ ಮಾಹಿತಿ.